ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ, ಹಾಗೆ ಪ್ರಖರವಾದಂತಹ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬೇಕು, ಮಾತನಾಡಬೇಕು. ಹಾಗೆ ರಿಜಿಸ್ಟರ್ ಆಗಿ 113ನೆಯ ಬ್ಯಾಚ್ ಕೂಡ ಶುರುವಾಗ್ತಾ ಇದೆ. ಆ ಒಂದು 113ನೆಯ ಬ್ಯಾಚ್ ಜೂನ್ 8ರಿಂದ ಶುರುವಾಗ್ತಾ ಇದೆ. ಈ ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗ್ಬೋದು. ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತು ನಿಮ್ಮ ಜೀವನವನ್ನ ಕೂಡ ಉಜ್ವಲವಾಗಿಸ್ಕೊಳ್ಬಹುದು. ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಏನೇನೆಲ್ಲ ಮಾಹಿತಿ ಇದೆ ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11ರಿಂದ 12:30, ಸಂಜೆ 7:30ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಮಾಡಬಹುದಾಗಿದೆ, ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಹಾಗಾದ್ರೆ ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈಗಲೇ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಹುಬ್ಳಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 71. ಇನ್ನೊಮ್ಮೆ ಹೇಳಿ. 21. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? 71. ಯಾವ ವಿಚಾರವಾಗಿ ಕೇಳಬೇಕು? ಸೊ ಕೋರ್ಟ್ ಕೇಸ್ ರೀ ಮೇಡಮ್. ಕೋರ್ಟ್ ಕೇಸ್. 71 21 71 21 71. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಕೋರ್ಟ್ ಕೇಸ್ ಆಗಿದೆ? ಹಲೋ ಸರ್, ನಮಸ್ಕಾರ ಸರ್. ಏನು ಕೋರ್ಟ್ ಕೇಸ್ ಆಗಿದೆ? ಯಾವ ವಿಚಾರಕ್ಕೆ? ಸರ್, ಅದ ಕೋರ್ಟ್ ಕೇಸ್ ಬಗ್ಗೆ.
ಅಂದರೆ ಕೋರ್ಟ್ ಕೇಸಲ್ಲಿ ಏನೂ ಇರಲ್ವಾ? ಮದುವೆದ, ಆಸ್ತಿದ, ಅಥವಾ ಯಾವ್ದಾದ್ರು ಕೆಲಸ? ಆಸ್ತಿ ಸರ್, ಆಸ್ತಿ ಸ್ವಲ್ಪ ವಿವಾದ. ಹಾಂ, ಆಸ್ತಿ ವಿವಾದ. ಆಸ್ತಿ ವಿವಾದ. ಸ್ವಲ್ಪ ಜೋರಾಗಿ 6ನೇ ಮಾತನಾಡಿ. ಮನೆ 9 ಬಂದಿರೋದ್ರಿಂದ ಇದು ಎಷ್ಟನೇ ಸತಿ ಕೇಳ್ತಾ ಇದ್ರೆ ಗೊತ್ತಿಲ್ಲ, ನೀವು ಕಾಂಪ್ರಮೈಸ್ಗೆ ಹೋಗಬೇಕು ಅಂತ ಬರ್ತಾ ಇದೆ ಎಲ್ಲ ಗ್ರಹಗಳು. 9 ಅಂತಂದರೆ ಕಾಂಪ್ರಮೈಸ್. ನೀವಾದರೂ ಕಾಂಪ್ರಮೈಸ್ ಆಗಬೇಕು, ಅವ್ರಾದ್ರೂ ಕಾಂಪ್ರಮೈಸ್. ಕಾಂಪ್ರಮೈಸ್ ಆಗ್ತಾ ಇಲ್ಲ ಸರ್. ಕಾಂಪ್ರಮೈಸ್ ಆಗ್ತಾ ಇಲ್ಲ ಅಂದರೆ ಅದೊಂದೇ ದಾರಿ ತೋರಿಸ್ತಾ ಇರೋದು ಇಲ್ಲಿ. ವಿನ್ನಿಂಗ್ ಕಾಂಬಿನೇಷನಲ್ಲಿ 6ನೇ ಮನೆ ಅಥವಾ 11ನೇ ಮನೆ ಬರಬೇಕು. 6, 11 ಬಂದಿಲ್ಲ ಅಂದರೆ ಕಾಂಪ್ರಮೈಸ್ ಆಗೋದು ಕಷ್ಟ. ಬಗಳಾಮುಖಿ ಯಂತ್ರವನ್ನು ಸ್ಥಾಪನೆ ಮಾಡಿ. ಬಗಳಾಮುಖಿ ಯಂತ್ರದಲ್ಲಿ ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ, ನಾವೇ ಪೂಜೆ ಮಾಡಿ ಕೊಡ್ತೀವಿ, ಅದನ್ನು ಸ್ಥಾಪನೆ ಮಾಡಿದ್ರೆ ಮನಸ್ಸನ್ನು ಬದಲಾಯಿಸೋಕ್ಕೆ ಆ ಯಂತ್ರ ಹೆಲ್ಪ್ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ 108 ಸತಿ ಹೇಳ್ತಾ ಹೋದರೆ 6 ತಿಂಗಳು ಬೇಕಾಗುತ್ತದು ಮ್ಯಾನಿಫೆಸ್ಟ್ ಆಗೋಕ್ಕೆ. ಆ ಮಂತ್ರವನ್ನು ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಶಿಕ್ಷಣ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಮದುವೆ, ಮನೆ, ಮಕ್ಕಳು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಸರಳವಾದಂತಹ ಪರಿಹಾರ ಸಿಕ್ಕೇ ಸಿಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಅದಕ್ಕೆ ಕರೆ ಕಟ್ಟಾಗಿದೆ. ಕರೆ ಮಾಡುವಾಗ ದಯವಿಟ್ಟು ಟಿವಿ ನೋಡದೆ ಅಥವಾ ಟಿವಿ ಇರುವಂತಹ ರೂಮಿಂದ ಹೊರಗಡೆ ಬಂದ್ಬಿಟ್ಟು ಮಾತನಾಡಿ, ಅಥವಾ ನೆಟ್ವರ್ಕ್ ಇರುವಂತಹ ಪ್ರದೇಶಕ್ಕೆ ಬಂದ್ಬಿಟ್ಟು ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ವೀಕ್ಷಕರೇ, ಕರೆ ಮಾಡಿದಾಗ ನಿಮ್ಮ ಜನ್ಮಸ್ಥಳ, ಜನ್ಮ ಸಮಯ ಹಾಗೆ ಜನ್ಮ ದಿನಾಂಕವನ್ನು ತಿಳಿಸಬೇಕಾಗತ್ತೆ. ಆಕಸ್ಮಿಕವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಗೊತ್ತಿಲ್ಲ ಅನ್ನೋದಾದ್ರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಹಾಗೂ ಸಮಯದ ಆಧಾರದ ಮೇಲೆ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಗುರುಜಿಯವರು ಸೂಚಿಸ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ. ಈಗಾಗಲೇ ಜೂನ್ 8ರಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ಜ್ಯೋತಿಷ್ಯ ಶಾಸ್ತ್ರದ ಇಡೀ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ ಆನ್ಲೈನ್ ಮೂಲಕ. ಅಂದರೆ ಕೇವಲ 15 ದಿನಗಳಲ್ಲಿ ಇಡೀ ಮನೆ ಮಂದಿ ಕುಳಿತು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸನ್ನು ಅಟೆಂಡ್ ಮಾಡಬಹುದಾಗಿದೆ. ನೀವು ಕೂಡ ಜ್ಯೋತಿಷ್ಯವನ್ನು ಮನೆಯಿಂದಲೇ ಕಲಿಬಹುದಾಗಿದೆ. ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ದಿನೇಶ್ ಅಂತ ಬೆಂಗಳೂರಿನ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ನಾನು. ಹೇಳಿ. ಸೆಪ್ಟೆಂಬರ್ 8, 1987. ಸೆಪ್ಟೆಂಬರ್ 8, 1987, 1987. ಓಕೆ, ಹುಟ್ಟಿದ ಸಮಯ 1:45 PM. 1:45 PM. ಹಾ, ಹುಟ್ಟಿದ ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಫ್ಯೂಚರ್ ಮತ್ತೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಯಾವ ತರ ಇರುತ್ತೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ, ನಮಸ್ತೆ ಸರ್. ಜ್ಯೋತಿಷ್ಯ ಕಲ್ತಿದ್ದೀರಾ? ಇಲ್ಲ ಸರ್, ಕಲ್ತಿಲ್ಲ. ಓಕೆ. ನಿಮ್ಮ ಫ್ಯೂಚರ್ ಫೈನಾನ್ಷಿಯಲ್ ಜಾಸ್ತಿ ಬರಬೇಕು ಅಂತ ಹೇಳ್ತಿರಲ್ವಾ? ಹೌದು. ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಜಸ್ಟ್ 7,999. ಯಾವ ಟೈಮಲ್ಲಿ ಅಪ್ ಆಗುತ್ತೆ, ಯಾವ ಟೈಮಲ್ಲಿ ಡೌನ್ ಆಗುತ್ತೆ, ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಎವ್ರಿಥಿಂಗ್ ಕ್ಯಾನ್ ಬಿ ಸೆಲೆಕ್ಟೆಡ್. ಸೊ ಅದು ನಿಮ್ಮ ಇಷ್ಟ. ಸೊ ದೇವರು ಆಪರ್ಚುನಿಟಿ ಕೊಡ್ತಾನೆ ಅಷ್ಟೇ, ಅವಕಾಶಗಳು ಕೊಡ್ತಾನೆ, ಆದರೆ ತಂದು ದುಡ್ಡು ಕೊಡಲ್ಲ. ಜ್ಯೋತಿಷ್ಯ ಅನ್ನೋದು ಒಂದು ಅವಕಾಶವೇ ನೋಡ್ಕೊಳ್ಳೋದು. ಯಾಕಂದರೆ ನಮ್ಮದು ಒಂಥರ ರೋಡ್ ಮ್ಯಾಪ್ ಇದ್ದಂಗೆ. ಜನಕ್ಕೆ, ತುಂಬ ಜನಕ್ಕೆ, ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಾರಲ್ಲ ದರಿದ್ರ ಹಿಂದೂಗಳಿಗೆ, ಬೇರೆ ಇದರಲ್ಲಿ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಇಲ್ಲ ಅಂತೂ ಒಬ್ರಿಗೂ ಇಲ್ಲ. ಏನಾರು ಹೇಳಿದ್ರೆ ಒಂದು 50 ಕಮೆಂಟು. ಬೇರೆಯವ್ರಿಗೆ, ಬೇರೆ ಧರ್ಮದಲ್ಲಿ ಯಾರಿಗೂ ಏನು ಇವರು ಧರ್ಮಗುರುಗಳಿಗೆ ಕಮೆಂಟ್ ಮಾಡಲ್ಲ. ಅದೆಲ್ಲ ರೂಲ್ಸ್ ಇದೆ. ಅವ್ರು ಏನು ಹೇಳಿದ್ರು ಅದು ರೈಟ್ ಅಂತೆ. ಇಲ್ಲಿ ಹಿಂದೂ ಮಾತ್ರನೇ ತಿರ್ಕನ್ ಕನಸು ಹಿಂದೂಗಳ ಹತ್ರ ಇರೋದು. ಇರಲಿ, ಏನು ಮಾಡ್ಕೊಂಡಿದ್ರೆ ಈ ಏಜ್ ಆಲ್ರೆಡಿ ನೀವು 38, 39 ಇನ್ನೂ ಫೈನಾನ್ಷಿಯಲ್ ಕೇಳ್ತಾ ಇದ್ರಲ್ಲ. ಯಾವುದೇ ಒಬ್ಬ ಮನುಷ್ಯ 25ನೇದಲ್ಲಿ ಶುರು ಆಗ್ತಾನೆ. 13 ವರ್ಷ ಆಗಿದೆ. 13 ವರ್ಷ. ವರ್ಷಕ್ಕೆ ಒಂದು 3 ಲಕ್ಷ ಸೇವಿಂಗ್ಸ್ ಅಂದ್ರೂ ಸುಮ್ಮನೆ ಅಂದಾಜಿಗೆ ಹೇಳಿದ್ದು. ಒಂದು 50 ಲಕ್ಷ ಇರಬೇಕು ನಿಮ್ಮ ಹತ್ರ ಅಲ್ವಾ? 50 ಲಕ್ಷ ಇದ್ದರೆ ಇಲ್ಲಿಗೆ ಆ್ಯಕ್ಚುಲಿ ಕಾಲೇ ಮಾಡಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾರೆ. 2011ರಿಂದ 2028ವರೆಗೂ ಬುಧ ನಡೀತಾ ಇದೆ. ಬುಧನ ಕಾಂಬಿನೇಷನ್ ನೋಡೋಣ. 9 ಅನ್ನೋದು ನಿಮಗೆ ಸ್ಟೆಬಿಲಿಟಿ ಇಲ್ಲ ಜಾಬಲ್ಲಿ.
ಯಾವಾಗಲೂ 9th ಹೌಸ್ ಡಸಂಟ್ ಗಿವ್ ಸ್ಟೆಬಿಲಿಟಿ. ಒಂದು ಕಡೆ ಇರೋಕ್ಕೆ ಇಂಟ್ರೆಸ್ಟೇ ಇಲ್ಲ. ನಿಮ್ದು ಯಾವಾಗಲೂ ಕೂಡ ಡ್ರೀಮಿಂಗ್ ನೇಚರ್. ಸೊ ಆ ಡ್ರೀಮಿಂಗ್ ನೇಚರ್ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಏನು ಅಂತ ವೆರಿ ಸಿಂಪಲ್. 9ನೇ ಮನೆ ಬಂದಾಗ ಡ್ರೀಮಿಂಗ್ ನೇಚರ್ ಬಂದ್ಬಿಡುತ್ತೆ. ಅಂದರೆ ಒಂದು ಕೆಲಸದಲ್ಲಿ ಇರೋಕ್ಕಷ್ಟಾಗಲ್ಲ, ಆ ಕಡೆ ಈ ಕಡೆ ಹೋಗೋಣ ಅಂತ. ಇವರು ಟ್ರಾವೆಲಿಂಗಲ್ಲಿ, ಸೇಲ್ಸಲ್ಲಿ, ಮಾರ್ಕೆಟಿಂಗಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಇದ್ದರೂ ಕೂಡ, ಯಾವುದಾದ್ರು ಕಂಪ್ನಿ ಇದ್ದರೂ ಕೂಡ ಬೇರೆ ಕಡೆ ಹೋಗಿರಬೇಕು, ಅಂದರೆ ದೂರದಲ್ಲಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಟ್ರಾವೆಲಿಂಗ್ ಜಾಸ್ತಿ ಇದ್ದಷ್ಟು ಲಾಭ ಜಾಸ್ತಿ. ಆದರೆ 28ಕ್ಕೆ ಮುಗಿದೋಗುತ್ತೆ. ಮುಂದೆ ಏನಾದ್ರು ದುಡ್ಡಿದೆಯಾ ಅಂತ ನೋಡಿದ್ರೆ ಮುಂದಕ್ಕೆ ಹೋದರೂ ಕೂಡ ಈ ಕೇತು ದಶಲ್ಲೂ ಕೂಡ 9 ಬರುತ್ತೆ. ಸ್ವಲ್ಪ ಕಷ್ಟವೇ ಇರೋದರಲ್ಲಿ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ವಿಚಾರ 9, 6, 11 ಕಾಂಬಿನೇಷನ್ ನಾವು ತೊಗೊಂಡಾಗ, 9, 7, 10 ಕಾಂಬಿನೇಷನ್ ತೊಗೊಂಡಾಗ ಸದ್ಯಕ್ಕೆ 4 ಮುಖದ ರುದ್ರಾಕ್ಷಿ ಹಾಕಬೇಕು. ಹಾಗೆ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ 9, 6, 11 ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶುಕ್ರ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, ಯಾಕಂದರೆ 6, 11 ವೆರಿ ಇಂಪಾರ್ಟೆಂಟ್ ಫಾರ್ ಮನಿ ಮೇಕಿಂಗ್. 6ನೇ ಮನೆ 11ನೇ ಮನೆ ಇದೆಯಲ್ಲ, ದುಡ್ಡು ಮಾಡೋ ಅಂಥ ಗ್ರಹಗಳು ಅದೆಲ್ಲ. ಆದರೆ 9 ಮೇಲೆ ಬಂದುಬಿಟ್ಟಿದೆ, ಕೆಳಗಡೆ ಅಂದಿದೆ. ಅಂದರೆ ಅಂಡರ್ಡಾಗ್ಸ್ ಅಂತ ನಾವು ಕರಿತೀವಿ. ಅಂಡರ್ಡಾಗ್ಸ್ ಅಂತಂದರೆ ಅದರದ್ದು ಪವರ್ ಕಮ್ಮಿ ಇದೆ ಅಂತ, ಒಳಗಡೆ ಇದೆ ಅಂತ ಅಂಡರ್ಡಾಗ್ಸ್ ಅಂತಂದರೆ. ಸೊ 9, 6, 11 ಕಾಂಬಿನೇಷನ್ ಜಿರ್ಕಾನ್ ಹಾಕ್ಕೊಳ್ಳಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ತಮ್ಮ ಹೆಸರಮ್ಮ? ವೀಣಾ ಅಂತ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ವೀಣಾ? ಪ್ರಶ್ನೆ ಶಾಸ್ತ್ರಕ್ಕೋಬೇಕಾಗಿತ್ತು. ಓಕೆ, ಸಂಖ್ಯೆ ಹೇಳಿ. 18 ಮೇಡಮ್. ಆ? 18. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮನೇಲಿ ಒಡವೆ ಕಳವಾಗಿದೆ ಮೇಡಮ್, ಅದು ಸಿಗುತ್ತಾ ಇಲ್ವಾ ಅಂತ ಓಕೆ, ಕೇಳ್ಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ಚೆಕ್ ಮಾಡ್ತೀನಿ. ಕಳೆದೋಗಿರ್ತಕ್ಕಂಥ ವಸ್ತು ಸೂರ್ಯ 12ನೇ ಮನೆ ಬಂದಾಗ ಸ್ವಲ್ಪ ಅದು ಫ್ರೂಟಲ್ಲೇ ಬಂದಿಲ್ಲ ಅಂದರೆ ಕಷ್ಟ. ಕಳೆದೋಗಿರತಕ್ಕಂಥ ವಸ್ತು 12 ಬರಬಾರ್ದು. ಎಷ್ಟು ದಿವಸ ಆಯಿತು ಕಳೆದೋಗಿ? ಆಮೇಲೆ ಒಂದ್ ತಿಂಗಳು ಮೇಲೆ ಆಗಿರ್ಬೇಕು ಗುರುಗಳೇ. ಹ್ಞೂ 1, 6, 8, 10, 12 ಬರಬಾರ್ದು. ಅರ್ಥ ಆಯ್ತಾ? ಸೊ 12 ಬಂದರೆ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸೊ ಇಲ್ಲಿ 12ನೇ ಮನೆ ಸೂರ್ಯ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಾವು ಯಾವಾಗಲೂ ಏನು ಹೇಳ್ತೀವಿ, ನಾವು ಯಾರ ಹತ್ರ ಕದ್ದಿದ್ದಾರೆ ಅಂತಲೂ ನಾವು ಕಂಡುಹಿಡಿಬೋದು, ಎಲ್ಲಿ ಹೋಗಿದೆ ಅಂತಲೂ ಗೊತ್ತಿರ್ಬೋದು. ಇಲ್ಲಿ ಶುಕ್ರ ಮತ್ತು ಸೂರ್ಯನ ನಕ್ಷತ್ರದಲ್ಲಿ ಬಂದಿದೆ. ಶುಕ್ರ ಸೂರ್ಯ ನಕ್ಷತ್ರದಲ್ಲಿ ಬಂದಾಗ, ಸೂರ್ಯ 12ನೇ ಮನೆ ಬಂದಾಗ ಇಲ್ಲಿ ಹಿರಿಯರೇ ಮಿಸ್ಪ್ಲೇಸ್ ಆಗಿರುತ್ತೆ ಅಂತ ಬರುತ್ತೆ. ಹಿರಿಯರ್ ಮಿಸ್ಪ್ಲೇಸ್ ತೊಗೊಂಡಿರ್ಬೋದು ಅಥವಾ ಮಿಸ್ಪ್ಲೇಸ್ ಅವರು ಎಲ್ಲ ಹೋಗಿ ಕಳ್ಕೊಂಬಂದಿರ್ತಾರೆ. 11ನೇ ಮನೆ ಶನಿ ಲಾಭದಲ್ಲಿ ಟೇಸ್ಟ್ ಬಂದಿರೋದ್ರಿಂದ ಅದು ಸಿಗೋದು ಸ್ವಲ್ಪ ಶನಿಯ ವೆಸ್ಟ್ ಕಡೆ ಸಿಗುತ್ತೆ ಅಂತ ಬರುತ್ತೆ. ವೆಸ್ಟ್ ಕಡೆ ಫೈನಲ್ ಆಗಿ ಸಿಗುತ್ತೆ. ಬಟ್ ವೆಸ್ಟ್ ಕಡೆ ಸಿಗಬೇಕು ಅಂತಂದರೆ ಸಾಕಷ್ಟು ದಿನಗಳು ಹೋಗುತ್ತೆ, ಸ್ವಲ್ಪ ಲಾಸ್ ಆಗುತ್ತೆ ಅಂತ ಬಂದಿರತಕ್ಕಂಥದ್ದು. ಇದನ್ನು ಅವರು ವೀರಾರ್ಜನೆಯ ಮಂತ್ರವನ್ನು ಹೇಳ್ಕೋಬೇಕು, ಆವಾಗ ಬರುತ್ತೆ. ಅಥವಾ ಲೆಮನ್ ಡ್ರಾಪ್ ಅಂತ ಒಂದು ಮಂತ್ರ ಇದೆ. ಪ್ರತಿ ದಿವಸ ಲೆಮನ್ ಡ್ರಾಪ್ ಅಂತ ಹೇಳ್ತಾನೇ ಇರಬೇಕು. 21 ಡೇಸ್ ಒಳಗಡೆ ಅದು ಎಫೆಕ್ಟ್ ಆಗುತ್ತೆ. ಅಲ್ಲೇ ಇದ್ದರೆ, ಅದೇ ಜಾಗದಲ್ಲೇ ಇದ್ದರೆ ಲೆಮನ್ ಡ್ರಾಪ್ ಅಂತ ಹೇಳ್ತಕ್ಕಂಥದ್ದು. ಈ ಲೆಮನ್ ಡ್ರಾಪ್ ಅಂತ ಹೇಳಿ ಕಳೆದೋಗಿರ್ತಕ್ಕಂಥ ಕೀ ಇರ್ಬೋದು, ಸಿಕ್ಕ ವಸ್ತು ಕಳೆದ ಕೀ ಇರ್ಬೋದು, ಎಲ್ಲೋ ಇಟ್ಬಿಡ್ತೀವಿ, ಅದು ಬೇಕು. ಎಲ್ಲೋ ಸೊಂದಿಲಿರ್ಬೋದು, ಈ ಸೋಫಾ ಸೊಂದಿಲಿರುತ್ತೆ, ಅದೇ ಸೈಡ್ ಇರುತ್ತೆ. ಸ್ವಿಚ್ ವರ್ಡ್ಸ್, ಎಸ್, ಲೆಮನ್ ಡ್ರಾಪ್ ಅಂತ ಹೇಳಬೇಕು. ಲೆಮನ್ ಡ್ರಾಪ್ ಅದು ನೆನೆಸ್ಕೋಬೇಕದು. ಆ ಜ್ಯುವೆಲರಿ ಆದರೆ ನೆನೆಸ್ಕೋತಾ ಇರಬೇಕು. 21 ಡೇಸಲ್ಲಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. 21 ಡೇಸ್ ರಿಸಲ್ಟ್ ಸಿಕ್ಕಾದ್ಮೇಲೆ ಕಾಲ್ ಮಾಡಿ ಹೇಳಿ ಸಿಕ್ಕಿದೆ ಅಂತ. ಒಳ್ಳೆದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆಶಾಸ್ತ್ರ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 26 ಜುಲೈ 1999. 26 ಜುಲೈ 1999. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಂಜೆ 7:10. ಸಂಜೆ 7:10. ಚನ್ನಪಟ್ಟಣ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಗಂದು ಇದು ಒಂದು ಹೋಟೆಲ್ ಇದು ಮಾಡಬೇಕು ಅಂತ ಹಾಕೊಡ್ತೀನಿ, ನಮ್ಗೆ ಹಾಕೊಡ್ತೀನಿ ಅಂತ ಇದ್ದಾನೆ. ಅದರಲ್ಲಿ ಯಶಸ್ಸು ಇದೆಯಾ? ಗುರುಗಳಿದ್ದಾರೆ, ಮಾತನಾಡಬಹುದು. ಇದು ನನಗೆ ಕನ್ಫ್ಯೂಸಿಂಗ್ ಆಗ್ತಾ ಇದೆ. ಅವರ ಜಾತಕ ಹಾಕೊಟ್ಬಿಟ್ಟು ನಿಮಗೆ ಹೋಟ್ಲ್ ಹಾಕೊಡ್ತಾ ಅಂದರೆ ನಿಮ್ಮ ಜಾತಕ ಬೇಡವಾ? ಇದು ಮೋಸ್ಟ್ಲಿ ಜಾತಕದಲ್ಲಿ ಗೊತ್ತಾಗೋದಿಲ್ಲ. ತುಂಬ ಜನ ನಾನು ಜಾಬಲ್ಲಿ ಹೋಗ್ತಾ ಇರ್ತೀನಿ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಾಕ್ಕೊಡ್ತೀನಿ, ನನಗೆ ಬರುತ್ತೆ ದುಡ್ಡು, ಹಂಗೆ ಬರಲ್ಲ ಅದು. ಹಂಗಾರೆ ನಿಮಗೆ ಜ್ಯೋತಿಷ್ಯದ ಅರಿವು ಸ್ವಲ್ಪ ಕಮ್ಮಿ ಇದೆ.
ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಇವನ ಜಾತಕದಲ್ಲಿ ಇಲ್ಲ, ಇವನ ಜಾತಕದಲ್ಲಿ ನೀವು ಹೇಳಿರೋ ಪ್ರಶ್ನೆ ಹೇಳೋಕ್ಕಾಗಲ್ಲ. ಯಾಕಂದರೆ ಚಂದ್ರದಶ ನಡೀತಾ ಇದೆ. ಇವ್ರು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರಾ? ಸ್ವಲ್ಪ ಟ್ರೇಡಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಗುರೂಜಿ. ಚಿಪ್ಪೆ ಸಿಗೋದು ಅದ್ರಲ್ಲಿ. 12 ಬಂದಿದೆ ನಿಮಗೆ. ಕುಂಡಲಿ ಸ್ವಲ್ಪ ತೋರಿಸ್ತೀನಿ, ನೀವು ಟಿ ವಿ ನೋಡೋಂಗಿದ್ರೆ. ಈ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ತಲೆಕೆಟ್ಟು ಹುಡುಗರು ಇರ್ತಾರಲ್ಲ, ಮಕ್ಳು ಇರ್ತಾರಲ್ಲ, ತಲೆಕೆಟ್ಟು ಮಕ್ಕಳು, ಅವ್ರ ಜಾತಕದಲ್ಲಿ 8, 12 ಬಂದಿದ್ರೆ 5, 8, 12 ಬಂದಿದ್ರೆ ಚಿಪ್ಪೆ. ತುಂಬ ಜನ ಕೋಟಿಗಟ್ಟಲೆ ಲಾಸ್ ಮಾಡಿಬಿಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ತೋರಿಸುತ್ತೆ ಅದು ಬರೋದು. ಯಾಕಂದರೆ ಇಲ್ಲಿ 12 ಬಂದಿದೆ ಅಂದರೆ ಲಾಸೇ ಇದು. ಯಾವಾಗ ಚಂದ್ರನಲ್ಲಿ 12 ಬರುತ್ತೆ ಲಾಸು. ಟ್ರೇಡಿಂಗ್ ಮಾಡೋರ್ದೆಲ್ಲ ಕಾಂಬಿನೇಷನ್ ಏನು ಬರುತ್ತೆ ಅಂದರೆ 5 ಬರುತ್ತೆ, ಆ 5 ಕಾಂಬಿನೇಷನ್ ಬರುತ್ತೆ. ಇಲ್ಲಿ ಕಾಂಬಿನೇಷನಲ್ಲಿ ಎಲ್ಲೂ ಕೂಡ ಮೇಲ್ಗಡೆ ಹೆಡಿಂಗಲ್ಲಿ 12 ಬರಬಾರ್ದು, 12 ಬರಬಾರ್ದು, 8 ಬರಬಾರ್ದು. ಇಲ್ಲ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಮುಳುಗೋಗ್ತಾರೆ. ಮತ್ತು ಸೋಂಬೇರಿತನ ಬಂದ್ಬಿಡುತ್ತೆ, ಕೆಲಸ ಮಾಡಲ್ಲ. ಇನ್ನು ಭಾಳಷ್ಟು ಜನ ನೋಡಿದ್ದೀನಿ, ಟ್ರೇಡಿಂಗ್ ಹೋಗೋರ್ದೆಲ್ಲ ಒಳ್ಳೆ ಕೆಲಸ ಬಿಟ್ಬಿಡ್ತಾರೆ, ಒಳ್ಳೆ ಸಾಫ್ಟ್ವೇರ್ ಕೆಲಸ, ಆ ಕೆಲಸ ಎಲ್ಲ ಬಿಟ್ಬಿಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಟೈಮ್ ಕಾಲ್ ಮಾಡಬೇಕಾದ್ರೆ ಈಗ ಅವ್ನು ದುಡಿಯೋದು ಬಿಟ್ಬಿಟ್ಟು, ತಂದೆ ತಾಯಿ ಖಾಲಿ ಇದ್ದರೆ ಓಕೆ, ತೊಂದರೆ ಇಲ್ಲ. ಅವ್ನು ದುಡಿಯೋದು ಬಿಟ್ಬಿಟ್ಟು ತಂದೆ ತಾಯಿನ ದುಡಿಸೋದು, ಎಕ್ಸ್ಟ್ರಾ ದುಡ್ಡು ಮಾಡೋದು, ಅದೆಲ್ಲ ಮೈಂಡ್ ಅವ್ರಿಗೆ ಈ ಬಿಸ್ನೆಸ್ ಮೈಂಡಲ್ಲಿ ಜಾಸ್ತಿ ಬರುತ್ತೆ. ಈ ಬಿಸ್ನೆಸ್ ಮೈಂಡ್ ಬರ್ತಕ್ಕಂಥದ್ದೆಲ್ಲ ಎಲ್ಲರ ಹತ್ರನೂ ದುಡಿಸ್ತಾರೆ. ಎಲ್ಲರ ಹತ್ರನೂ ನೀನು ದುಡಿ, ಹೆಂಡ್ತಿನೂ ದುಡಿ, ಮಕ್ಕಳು ದುಡಿ, ಹೆಂಗಿರು ದುಡಿ. ಅವ್ರಿಗೆ ಮನಿ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು. 7, 5, 10 ಕಾಂಬಿನೇಷನ್ ಇರ್ತಕ್ಕಂಥದ್ದು ಶುಕ್ರನ ನಕ್ಷತ್ರದಿರೋದ್ರಿಂದ ಮನಿ ಮೈಂಡ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಕಡೆ ಹೋದರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ವೆರಿ ಗುಡ್ ಹಾರೋಸ್ಕೋಪ್ನ ಹಾಳು ಮಾಡ್ಕೊಳ್ಳೋರೆ ಈ ಸೋಂಬೇರಿತನದಿಂದ. ಶೇರ್ ಮಾರ್ಕೆಟ್ ಎಲ್ಲ ಸೋಂಬೇರಿತನದವರೇ ಸ್ಟಾರ್ಟ್ ಮಾಡೋದು, ಇದು ಬರೆದಿಟ್ಕೊಳ್ಳಿ. ಅದು ಅಡಿಷ್ನಲ್ ಏನೋ ಒಂದು ನಾನು ಮೇನ್ ಸ್ಟ್ರೀಮಲ್ಲಿದ್ದೀನಿ, ನಾನು ಒಂದು ಎಂಜಿನಿಯರಿಂಗಲ್ಲಿದ್ದೀನಿ ಅಥವಾ ನಾನೊಂದು ಬಿಸ್ನೆಸ್ಸಲ್ಲಿದ್ದೀನಿ, ಮೇನ್ ಸ್ಟ್ರೀಮಲ್ಲಿದ್ದೀನಿ. ಬಟ್ ಈಗ ಶೇರ್ಸ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ವಿನ್ ಆಗ್ತಾರೆ. ಶೇರ್ಸ್ನೇ ಮೇನ್ ಮಾಡ್ಕೊಂಡಿರೋರು ಚೊಂಬೇಶ್ವರ ಬರೆದಿಟ್ಕೊಳ್ಳಿ, ಚೊಂಬೇಶ್ವರ. ನೀವು ಎಲ್ಲಿಂದ ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಬೇಕಾದ್ರೆ ಬಂದು ಹೇಳ್ಬಿಡಿ, ಇಲ್ಲೇ ಕೂರಿಸ್ತೀನಿ. ಸುಮ್ಮನೆ ಎಲ್ಲರೂ ಟ್ರೈನಿಂಗ್ ಕೊಡ್ತಾರೆ, ಶೇರ್ಸಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಶೇರ್ ಮಾರ್ಕೆಟಲ್ಲಿ ಟ್ರೈನಿಂಗ್ ಕೊಡ್ತೀನಿ, ಅದು ಕೊಡ್ತೀನಿ ಅಂತ. ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಮೇಕ್ ಲಾಟ್ ಆಫ್ ಮನಿ, ವೆರಿ ಲೈಟ್ ಮನಿ. ತಿಂಗಳಿಗೆ ಒಂದು 10,000 15,000 ಮಾಡ್ಕೋಬೋದು ಅಷ್ಟೇ. ಅದರಲ್ಲಿ ನೀವು ಲೈಫ್ನ ಚೇಂಜ್ ಮಾಡಿಬಿಡ್ತೀರಾ. ಲೈಫಲ್ಲಿ ನಾನು ಮನೆ ಕಟ್ಬಿಡ್ತೀನಿ ಅಂದರೆ ಝೀರೋ. ಯಾರು ಶೇರ್ಸಿಂದ 95% ನಾನು ಮಾತಾಡ್ತಾ ಇದ್ದೀನಿ, ಮನೆ ಕಟ್ಟಿಲ್ಲ. ಇನ್ನು 5% ಅವ್ರ ಜಾತಕದಲ್ಲಿ ಇರ್ಬೋದೇನೋ. 2, 5, 11 ಕಾಂಬಿನೇಷನ್ ಬರಬೇಕು. ಅದು ವೆರಿ ರೇರಾಗಿ ಬರುತ್ತೆ 2, 5, 11 ಕಾಂಬಿನೇಷನ್. ಈ ಮನೇಲಿರ್ತಕ್ಕಂಥ ಪೇರೆಂಟ್ಸು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನೋ ಅನ್ಕೊಂಬಿಡ್ತೀರಾ, ಈ ಶೇರ್ಸ್ ಅಂದರೆ, ಟ್ರೇಡಿಂಗ್ ಅಂದರೆ ಏನೋ ಸಾಫ್ಟ್ವೇರ್ ಕಂಪ್ನಿ ಅನ್ಕೊಂಬಿಟ್ಟಿದ್ದೀರಾ. ಅದು ಜೂಜಿನ ಸಮ. ಅದು ನಮ್ಮ ಶಾಸ್ತ್ರದಲ್ಲಿ ಜೂಜಿನ ಸಮ. ವೆರಿ ಸಿಂಪಲ್ಲು. ಯಾರ್ದೋ ಕಂಪ್ನಿ ಓಡ್ತಾ ಇರುತ್ತೆ, ಅವ್ನು ಚೆನ್ನಾಗಿ ಓಡ್ಬೋದು ಅಂತ ಅವನು ಅಂದಾಜು ಮೇಲೆ ಅಲ್ಲಿ ಹಾಕೋ ದುಡ್ಡು. ಕರೆಕ್ಟಾ? ಒಂದು 10 ಕಂಪ್ನಿ ಇರುತ್ತೆ, ಇವ್ನು ಚೆನ್ನಾಗಿ ಮಾಡ್ಬೋದೇನೋ ಪರ್ಫಾರ್ಮ್, ಇವ್ನು ಚೆನ್ನಾಗಿ ಮಾಡ್ಬೋದು, ಇವನ್ರಲ್ಲಿ ದುಡ್ಡು ಹಾಕಿದ್ರೆ ಅವ್ನು ಲಾಭ ಮಾಡೋದು ದುಡ್ಡು, ಅವ್ನು ನಷ್ಟ ಆದರೆ ನನಗೂ ನಷ್ಟ. ಇದು ಜಸ್ಟ್ ಎ ಸ್ಪೆಕ್ಯುಲೇಟಿವ್ ಜಾಬ್ ಇದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ಅವರು ರೂಪಿಸಿಕೊಂಡಿದ್ದಾರೆ. ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ಇದೆ. ಜ್ಯೋತಿಷ್ಯವನ್ನು ಕಲಿಯೋದು ಹೇಗೆ, ಜ್ಯೋತಿಷ್ಯದಲ್ಲಿ ಏನೇನೆಲ್ಲ ಟಾಪಿಕ್ಸನ್ನು ಕಲಿಸ್ತಾರೆ ಅನ್ನೋದಕ್ಕೆ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು,
ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಬೇಗ 113ನೆಯ ಬ್ಯಾಚ್ಗೆ ಜಾಯಿನ್ ಆಗಬಹುದು. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ ಗುರುಜಿಯವರು ತಿಳಿಸಿಕೊಟ್ರು. ಧನ್ಯವಾದಗಳು ಗುರುಗಳೇ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನವನ್ನು ಬದಲಾಯಿಸೋಕ್ಕೆ ಜ್ಯೋತಿಷ್ಯ ಬಹಳಷ್ಟು ಸಹಾಯ ಮಾಡುತ್ತೆ. ಇದರ ವಿಚಾರವಾಗಿ ನೀವು ತಾತ್ಸಾರ ಮಾಡಿದ್ರೆ ಲಾಸ್ ನಿಮಗೇನೆ. ಜ್ಯೋತಿಷ್ಯದಲ್ಲಿ ಏನಿದೆ ಏನಿಲ್ಲ, ಹಣೆ ಬರ ಬದಲಾಯಿಸೋಕ್ಕಾಗೋದಿಲ್ಲ. ಜಾತಕದಲ್ಲಿ ಪಾಸಿಟಿವ್ ಇದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಮಾಡ್ಬೋದು. ಪಾಸಿಟಿವ್ ಇಲ್ಲ ಅಂದರೆ ಏನು ಪರಿಹಾರ ಮಾಡಿದ್ರೂ ವರ್ಕ್ ಆಗಲ್ಲ. ಸೊ ಫೈನಲಿ ನಿಮಗೆ ಯಾಕೆ ತುಂಬ ಜನ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಲೈನು, ಯಾಕೆ ತುಂಬ ಜನ ಜ್ಯೋತಿಷ್ಯ ನಂಬಲ್ಲ ಅಂತಂದರೆ ಅವರು ಪರಿಹಾರ ಅಂದ್ಕೊಂಡು ಹೋಗಿರ್ತಾರೆ, ಆಗಿರಲ್ಲ. ಯಾಕಂದರೆ ಅವ್ರ ಜಾತಕದಲ್ಲಿ ಇರಲ್ಲ. ಯಾವಾಗ ಅವ್ರ ಜಾತಕದಲ್ಲಿರಲ್ಲ, ಪರಿಹಾರ ವರ್ಕ್ ಆಗಲ್ಲ, ಅವಾಗ ಜ್ಯೋತಿಷ್ಯ ನಂಬಲ್ಲ. ಇಂಥ ಸಾಲಲ್ಲಿ ನೀವಿದ್ದರೆ ತಪ್ಪು ದಾರಿಲಿದ್ದೀರಾ. ಜ್ಯೋತಿಷ್ಯ ಅಂತಂದರೆ ಅಲ್ಲಿ ನೋಡಿ ಅದಕ್ಕೆ ಮುಂದೆ ಬರ್ತಕ್ಕಂಥದ್ದು ಒಂದು 6 ತಿಂಗಳಲ್ಲಿ ಅದು ಆಗುತ್ತೆ ಕೆಲಸ ಅಂದಾಗ ಪರಿಹಾರ ವರ್ಕ್ ಆಗುತ್ತೆ ಫಾಸ್ಟಾಗಿ. 6 ತಿಂಗಳಲ್ಲಿ ಅದು ಆಗೋದಿಲ್ಲ ಅಂತಂದಾಗ ನೀವೇನೇ ತಿಪ್ಪರ್ಲಾಗ ಹಾಕಿ ತಲೆ ಮೇಲೆ ಕಾಲ ಮೇಲೆ ಇಟ್ಕೊಂಡ್ರೂ ಕೂಡ ಆಗೋದಿಲ್ಲ. ಇದನ್ನು ಎಲ್ಲರಿಗೂ ತಿಳಿ ಹೇಳಿ. ನೀವು ಹಿಂದೂ ಧರ್ಮದಲ್ಲಿದ್ದರೆ ಜ್ಯೋತಿಷ್ಯ ಅಂತ ನಾನು ಹೇಳಿರ್ತಕ್ಕಂಥ ಈಗ ಏನು ವಾಕ್ಯ ಹೇಳಿದ್ನೋ ಎಲ್ಲರಿಗೂ ತಿಳಿ ಹೇಳಿ. ಅವಾಗ ಅಟ್ಲೀಸ್ಟ್ ಹಿಂದೂ ಧರ್ಮ ಉಳಿಯುತ್ತೆ. ಸರ್ವೇ ಜನ ಸುಖಿನೋ ಭವಂತು.